ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ NR ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ಮಂಗಳಮುಖಿಯರಿಂದ ಶಕ್ತಿ ದೇವತೆಗಳ ಪೂಜೆಯಲ್ಲಿ ತಮಟೆ ವಾದನಕ್ಕೆ ಕುಣಿದು ಕುಪ್ಪಳಿಸಿದ ಮಂಗಳಮುಖಿಯರು. ಚಿಂತಾಮಣಿ ನಗರದ ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯಲ್ಲಿರುವ ಶಿವಸೂರ್ಯ ಕಲ್ಯಾಣ ಮಂಟಪದಲ್ಲಿ ಇಂದು ಮಂಗಳಮುಖಿಯರು ಆಷಾಢ ಮಾಸದ ಪ್ರಯುಕ್ತ ಶಕ್ತಿ ದೇವತೆಗಳ ಪೂಜೆಯನ್ನು ವಿಶೇಷವಾಗಿ ಹಮ್ಮಿಕೊಂಡಿದ್ದು, ರಾಜ್ಯದ ವಿವಿಧ ಕಡೆಯಿಂದ ಆಗಮಿಸಿದ ನೂರಾರು ಮಹಿಳೆಯರು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆಷಾಢ ಮಾಸದ ಪ್ರಯುಕ್ತ ಶಿವಸೂರ್ಯ ಕಲ್ಯಾಣ ಮಂಟಪದ ಒಳಾಂಗಣದಲ್ಲಿ ಶಕ್ತಿ ದೇವತೆಯಾದ ಶ್ರೀ ಚಾಮುಂಡೇಶ್ವರಿ ಫೋಟೋಗೆ ವಿಶೇಷವಾಗಿ ಹೂಗಳಿಂದ ಅಲಂಕರಿಸಿ ದೇವಿಯ ಮುಂದೆ ತಂಬಿಟ್ಟಿನ ದೀಪವನ್ನು ಬೆಳಗಿಸಿ ಪೂಜೆ ಸಲ್ಲಿಸಿದರು. ನಂತರ ನೆರೆದಿದ್ದವರಿಗೆ ತೀರ್ಥ ಪ್ರಸಾದ ವಿತರಣೆಯನ್ನು ಸಹ ನೆರವೇರಿಸಿದರು. ಚಿಂತಾಮಣಿಯ ಸಲ್ಮಾನ್ ನಾಯ್ಕ್, ಬೆಂಗಳೂರಿನ ಯಲಹಂಕದ ಅರುಂಧತಿ ಜಿ ಹೆಗ್ಡೆ ಮತ್ತು ಶೋಭಾ ನಾಯ್ಕರವರು ಆಷಾಢ ಮಾಸದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನೂರಾರು ಮಂಗಳಮುಖಿಯರು ತಮಟೆ ವಾದನಕ್ಕೆ ತಕ್ಕಂತೆ ಕುಣಿದು ಕುಪ್ಪಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಲ್ಮಾನ್ ನಾಯ್ಕ್ ಮತ್ತು ಅರುಂಧತಿ ಜಿ ಹೆಗ್ಡೆರವರು ಆಷಾಢ ಮಾಸದ ಪ್ರಯುಕ್ತ ಶಕ್ತಿ ದೇವತೆಯಾದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪೂಜೆಯನ್ನು ಹಮ್ಮಿಕೊಂಡಿದ್ದು, ಪೂಜೆಗೆ ರಾಜ್ಯ ಸೇರಿದಂತೆ ನೆರೆಯ ರಾಜ್ಯದವರು ನೂರಾರು ಮಂದಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಂದರು. ನಮಗೆ ಹಣಕಾಸಿನ ನೆರವು ನೀಡುವ ಪ್ರತಿಯೊಬ್ಬ ದಾನಿಗಳಿಗೆ ದೇವರು ಉತ್ತಮ ಆರೋಗ್ಯ ಭಾಗ್ಯ ನೀಡಿ ಕಾಪಾಡುವಂತೆ ಕೋರಿದ್ದಲ್ಲದೆ, ಶಕ್ತಿ ದೇವತೆಯಾದ ಚಾಮುಂಡೇಶ್ವರಿ ಅಮ್ಮನವರು ಇಡೀ ರಾಜ್ಯ ಮತ್ತು ದೇಶದಲ್ಲಿ ಉತ್ತಮ ಮಳೆ ಬೆಳೆಯುವುದರ ಜೊತೆಗೆ ಉತ್ತಮ ಆರೋಗ್ಯ ಕಾಪಾಡುವ ಮೂಲಕ ಜನರಲ್ಲಿ ಸುಖ ಶಾಂತಿ ಕಾಪಾಡುವಂತೆ ಸಹ ಪೂಜೆ ಸಲ್ಲಿಸಿರುವುದಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ಮಂಗಳಮುಖಿಯರಾದ ಬಿಂದು, ಪ್ರಿಯಾ, ಯಲಹಂಕ, ಸಂಜನಾ, ಚಿಂತಾಮಣಿ ಸಂಗೀತ, ಹರೀಶ್, ಮಸ್ಕಾನ್, ಗಂಗಾ, ನಗ್ಮಾ, ರಚಿತಾ, ಗಗನ್, ಕುಷ್ಮಾ, ತುಳಸಿ ಸೇರಿದಂತೆ ರಾಜ್ಯದ ಹಲವಾರು ಮಂಗಳಮುಖಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
ಜನ ದೇವರು ಅಂಗಡಿಯವರು ಎಷ್ಟು ಜನ ನಮಗೆ ಅವರೇ ನಮಗೆ ಹೊಟ್ಟೆ ಪಾಣಿಗೆಲ್ಲ ಕೊಡ್ತಾರೆ. ಅವರು ಚೆನ್ನಾಗಿರ್ಬೇಕಂತ ನಾವು ಪೂಜೆ ಮಾಡ್ಕೊಂಡಿದ್ದೀವಿ. ದೇವರು 100 ವರ್ಷ ಚೆನ್ನಾಗಿ ಬಾಳ್ಬೇಕಂತ ನಾವು ಬೇಡ್ಕೊಳ್ಳೋದು. ನಾನು ಈ ಚಿಂತಾಮಣಿ ಒಳಗಡೆ ಶೋಭನಾಯಕಿ ಸಭೆಗಳನ್ನು ನಾವು ಇಷ್ಟು ಜನ ಇದ್ದೀವಿ. ಆರೋಗ್ಯ ಮಗಳು ನಾವೆಲ್ಲ ಬಂದಿದ್ದೀವಿ. ನಾವು ಸರ್ಕಾರ ಬಂದೇ ನಮ್ಗೆ ಇಷ್ಟು ದಿವಸ ಆಗ್ಬಿಟ್ಟು ನಮ್ಮ ಚಿಂತಾಮಣಿ ಮನೆ ಕೊಡಬೇಕು ನಾವು 20 ವರ್ಷದಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ಗೌರ್ಮೆಂಟ್. ನಮ್ಮ ದೇವಸ್ಥಾನ ಕೂಡ ಮನೆ ಕೊಡ್ತಾ ಇಲ್ಲ. ನಾವು ಬಾಡಿಗೆ ಮನೆಯವರು ಕೂಡ ನಮ್ಗೆ ಯಾರೂ ಕೊಡ್ತಾ ಇಲ್ಲ. ನಾವು ಇಷ್ಟು ಜನ ನಾವು ಯಾಕಂದರೆ ಅಂಗಡಿಯವರು ಕೊಡೋದಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡ್ತಾಯಿದ್ವಿ. ದೇವರು ಅದು ನಮ್ಮ ಮನೆ ಮಕ್ಕಳು ಚೆನ್ನಾಗಿರಬೇಕು. ನಮ್ಮ ಸರ್ಕಾರ ಬಂದೇ ನಮಗೆ ನಾವು ಇಷ್ಟು ಜನ ಇದ್ದೀವಿ. ಮನೆ ಎಲ್ಲ ಏನಿಲ್ಲ ನಮ್ಗೆ ಎತ್ಕೊಳ್ಳೋಕೆ ನಾವು ತೀರೋಗ್ಬಿಟ್ರೆ ಕೂಡ ನಮ್ಗೆ ಎತ್ಕೊಳ್ಳೋಕೆ ಹೋಗೋಕೆ ಮಸಾಲ ಕೂಡ ನಮಗೆ ಏನಿಲ್ಲ. ನಾನು ಸರ್ಕಾರಕ್ಕೆ ಹೇಳ್ತೀನಿ ನಮ್ಮೆಲ್ಲ ಒಳ್ಳೆ ಸಾಧ್ಯ ಮನೆಗೆ ಜನ ಮಾಡ್ಬೋದು. ನಮ್ಮ ಇದರಲ್ಲಿ ತುಂಬ ಜನ ಮೈ ಚೆನ್ನಾಗಿಲ್ಲ, ಅವ್ರಿಗೆ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗೋ ಕೂಡ ನಮಗೆ ಹತ್ರ ಕಾಸಿಲ್ಲ ಏನಿಲ್ಲ. ಯಾಕಂದರೆ ಇವತ್ತು ಅಂಗಡಿಯವರು ಕೊಟ್ಟರೆ ನಾವು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ಅವ್ರ ಮಕ್ಕಳು ಯಾವಾಗೂ ತನ್ನಿಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಂಧತಿ ಜಿ ಹೆಗ್ಡೆ ಅಂತ. ಇವತ್ತು ಚಿಂತಾಮಣಿಗೆ ಬಂದಿದ್ದೀವಿ, ಕರ್ನಾಟಕದವರು ನಾವೆಲ್ಲರೂ. ಇವತ್ತು ಇಲ್ಲಿ ಆಷಾಢದ ಪ್ರಯುಕ್ತ ನಾವು ಒಂದು ಪೂಜೆ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿರೋ ಎಲ್ಲ ಜನರಿಗೂ ಒಳ್ಳೆಯದಾಗಲಿ, ಜನ ಎಲ್ಲ ಸಮೃದ್ಧಿ ಆಗಲಿ, ರೈತರಿಗೆ ಒಳ್ಳೆ ಬೆಳೆ ಆಗಲಿ, ದೇಶ ರಕ್ಷಣೆ ಆಗಲಿ ಅಂತ ಹೇಳಿ ಇವತ್ತು ಚಿಂತಾಮಣಿಯಲ್ಲಿ ಸಲ್ಮಾ ನಾಯಕ್ ಮತ್ತು ಶೋಭಾ ನಾಯಕ್ ಅವರು ಆಷಾಢದ ಪ್ರಯುಕ್ತ ಒಂದು ಪೂಜೆ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಇಡೀ ಕರ್ನಾಟಕದವರು ಇಲ್ಲಿ ಸೇರ್ಕೊಂಡಿದ್ದೀವಿ. ಏಕೆ ಅಂತ ಹೇಳಿದ್ರೆ ನಮಗೆ ಕೊಡೋವಂಥ ದಾತಗಳು ಚಿಜ್ಮಾತ್ಗಳು ಅವರಿಂದಲೇ ನಾವು ಬರ್ತೀವಿ. ಇವತ್ತು ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಚಿಂತಾಮಣಿಯಲ್ಲಿ ದೊಡ್ಡ ಪ್ರೋಗ್ರಾಮ್ ಸೇರಿ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬ ದೊಡ್ಡವರು ಬೆಂಗಳೂರಿನ ಹೈದ್ರಾಬಾದಿಂದ ಎಲ್ಲ ಬಂದಿದ್ದಾರೆ. ಅವರೆಲ್ಲ ಇದು ಮಾಡ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಚಿಂತಾಮಣಿಗೆ ಇವರು ಇವತ್ತಿಂದ ಲೀಡ್ರಾಗಿ ಇರ್ತಾರೆ ಚಿಂತಾಮಣಿ ಮತ್ತು ಯಲಹಂಕದಿಂದ. ಸೊ ಹಾಗಾಗಿ ನೀವೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ. ಸಲ್ಮಾ ನಾಯಕ್ ಅವ್ರಿಗೆ ಮತ್ತು ಶೋಭಾ ನಾಯಕ್ ಅವ್ರಿಗೆ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. ಇಡೀ ಕರ್ನಾಟಕ ಸುಭಿಕ್ಷವಾಗಿರಲಿ ಅಂತ ಕೇಳ್ತೀನಿ.